ನಮಸ್ಕಾರ ಗೆಳೆಯರೇ. ಬೀದಿ ನಾಯಿಗಳನ್ನು ಸಾಕೋದ್ರಿಂದ ಮನುಷ್ಯನ ಆರೋಗ್ಯ, ಆಯುಷ್ಯ ಹಾಗೂ ಐಶ್ವರ್ಯ ಹೆಚ್ಚುತ್ತೆ. ಇದು ವೇದಶಾಸ್ತ್ರಗಳ ಪ್ರಕಾರ ಸತ್ಯ ಹಾಗೂ ನನ್ನ ಅನುಭವದ ಗುಟ್ಟನ್ನು ಈ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದನೆಯದು ಮಾನಸಿಕ ನೆಮ್ಮದಿ ಹಾಗೂ ದೀರ್ಘಾಯುಷ್ಯ. ಬೀದಿ ನಾಯಿಗಳಿಗೆ ಆಸರೆ ನೀಡಿ ಅವುಗಳನ್ನು ಪ್ರೀತಿಸೋದ್ರಿಂದ ನಮ್ಮ ಮಾನಸಿಕ ಒತ್ತಡ, ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಈ ನಿಷ್ಕಲ್ಮಶವಾದ ಮುಗ್ಧ ಪ್ರೀತಿ ನಮ್ಮಲ್ಲಿ ಸಕಾರಾತ್ಮಕ ಭಾವನೆಗಳನ್ನು ತರುತ್ತೆ. ಇದು ರಕ್ತದ ಒತ್ತಡವನ್ನು ನಿಯಂತ್ರಿಸಿ ನಮ್ಮ ಆಯುಷ್ಯವನ್ನು ವೃದ್ಧಿಸಲು ಸಹಕಾರಿಯಾಗುತ್ತೆ. ಎರಡನೆಯದು ಆರೋಗ್ಯಕರ ಜೀವನ ಶೈಲಿ. ನಾಯಿಗಳನ್ನು ಸಾಕೋದು ನಮ್ಮನ್ನು ದೈಹಿಕವಾಗಿ ಸಕ್ರಿಯವಾಗಿರಿಸುತ್ತದೆ. ಅವುಗಳ ಜೊತೆ ವಾಕಿಂಗ್ ಹೋಗೋದು, ಆಟ ಆಡೋದ್ರಿಂದ ನಮಗೇ ಅರಿವಿಲ್ಲದಂತೆ ವ್ಯಾಯಾಮ ಆಗುತ್ತೆ. ಇದು ಹೃದಯದ ಆರೋಗ್ಯವನ್ನು ಸುಧಾರಿಸಿ ನಮ್ಮನ್ನು ಸದಾ ಲವಲವಿಕೆಯಿಂದ ಖುಷಿಯಾಗಿ ಇರುವಂತೆ ಮಾಡುತ್ತೆ. ಮೂರನೇದು ಐಶ್ವರ್ಯ ಮತ್ತು ಸಕಾರಾತ್ಮಕ ಶಕ್ತಿ. ಭಾರತೀಯ ವೇದಶಾಸ್ತ್ರದ ಸಂಪ್ರದಾಯದ ಪ್ರಕಾರ ನಾಯಿಗಳಿಗೆ ಆಹಾರ ನೀಡೋದ್ರಿಂದ ಅದು ಒಂದು ಪುಣ್ಯದ ಕೆಲಸ ಆಗುತ್ತೆ. ಮನೆಯ ಒಳಗಡೆ ನಾಯಿಗಳನ್ನು ಇರಿಸಿಕೊಳ್ಳುವುದರಿಂದ ಮನೆಯೊಳಗೆ ಇರುವ ನಕಾರಾತ್ಮಕ ಶಕ್ತಿಗಳು ಮಾಯವಾಗಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ. ಕುಟುಂಬದಲ್ಲಿ ಪ್ರೀತಿ, ನೆಮ್ಮದಿ ಹೆಚ್ಚಾಗುತ್ತೆ. ಇನ್ನೂ ಹೆಚ್ಚು ಕೆಲಸ ಮಾಡಬೇಕು, ಖುಷಿಯಿಂದ ಬದುಕಬೇಕು ಎನ್ನುವ ಹಂಬಲ ಹೆಚ್ಚುತ್ತೆ. ಇದರಿಂದ ಐಶ್ವರ್ಯ ಹೆಚ್ಚಾಗುತ್ತೆ. ನಾಲ್ಕನೇದು ಸಾಯುವ ತನಕ ನಿಷ್ಠೆ. ನೀವು ನೀಡುವ ಒಂದು ತುತ್ತು ಅನ್ನಕ್ಕೆ ನಿಮ್ಮ ಮನೆಯನ್ನು ಕಾಯುವ ಅತ್ಯಂತ ಪ್ರಾಮಾಣಿಕ ಕಾವಲುಗಾರನಾಗಿ ನಿಲ್ಲುತ್ತೆ. ನಿಮಗೆ ಗೊತ್ತಾ, ಅದರ ಆಯುಷ್ಯದ 90% ಸಮಯವನ್ನು ತನಗೆ ಅನ್ನ ಹಾಕಿದವರನ್ನು ಕಾಪಾಡುವುದಕ್ಕೋಸ್ಕರನೇ ಮೀಸಲಾಗಿಡುತ್ತಂತೆ. ಕುಟುಂಬಕ್ಕೆ ರಕ್ಷಣೆ ನೀಡುತ್ತೆ. ಮುದ್ದಾದ ನಾಯಿಗಳನ್ನು ತಬ್ಬಿಕೊಳ್ಳೋದ್ರಿಂದ ಒತ್ತಡ ಕಡಿಮೆ ಆಗುತ್ತೆ. ನಮಗೂ ಮುಗ್ಧ ಮನಸ್ಸು ಬರುತ್ತಂತೆ. ಇದಕ್ಕೆ ನಾವು ಬೆಲೆ ಕಟ್ಟಕ್ಕಾಗುತ್ತಾ ಗೆಳೆಯರೆ. ಐದನೇದು ಆತ್ಮತೃಪ್ತಿ, ನೆಮ್ಮದಿ ಹೆಚ್ಚುತ್ತೆ. ಯಾರಿಗೋ ತೋರಿಸೋಕ್ಕೋಸ್ಕರ ದುಬಾರಿ ನಾಯಿಗಳನ್ನ ತಂದು ಸಾಕೋದ್ರ ಬದಲು ಬೀದಿ ನಾಯಿಗಳನ್ನು ಉಳಿಸಿ ಬೆಳೆಸೋದ್ರಿಂದ, ಇಂತಹ ಅಸಹಾಯಕ ಮೂಕ ಪ್ರಾಣಿಗಳಿಗೆ ಅನ್ನ ಹಾಕೋದ್ರಿಂದ ಆತ್ಮತೃಪ್ತಿ ಹೆಚ್ಚಾಗುತ್ತೆ. ನಾಯಿಗಳ ಜೊತೆಗಿನ ಬಾಂಧವ್ಯ ಮಾನವನ ಮೆದುಳಿನಲ್ಲಿ ಆಕ್ಸಿಟೋಸಿನ್ ಎಂಬ ಹಾರ್ಮೋನನ್ನು ಹೆಚ್ಚುತ್ತೆ. ಇದರಿಂದಾಗಿ ಸಂತೋಷ ಹೆಚ್ಚಾಗುತ್ತೆ. ಒಂಟಿತನ, ಆತಂಕ, ದುಗುಡತನ ದೂರವಾಗುತ್ತೆ. ನಾಯಿಗಳಿಗೆ ಅನ್ನ ಹಾಕಿ ಕಾಪಾಡೋದು ಹಿಂದೂ ಧರ್ಮದ ಪ್ರಕಾರ ಅತ್ಯಂತ ಅದ್ಭುತವಾದ ಕೆಲಸ. ದೇವರ ಕೃಪೆ. ದೇವರಾದ ಭೈರವನು ನಾಯಿಯ ರೂಪದಲ್ಲಿ ಬರುತ್ತಾರೆ. ನಾರಾಯಣನ ಕೃಪೆ ಬಂದು ಮನುಷ್ಯರನ್ನು ದೈವತ್ವ ಮತ್ತು ಮಾನವೀಯ ಮೌಲ್ಯಗಳನ್ನು ಹೆಚ್ಚಿಸುತ್ತೆ. ಗೆಳೆಯರೆ, ನಾನು 5 ವರ್ಷಗಳಿಂದ ನಾಯಿಗಳನ್ನು ಕಾಪಾಡಿದ್ದೇನೆ. ಕೋವಿಡ್ ಸಮಯದಲ್ಲಿ ಸಾಯುವಂಥ ಪರಿಸ್ಥಿತಿಯಲ್ಲಿದ್ದ ಈ ಬೀದಿ ನಾಯಿಗಳಿಗೆ ನಾನು ಮತ್ತು ನಮ್ಮ ಕುಟುಂಬದವರು ಸೇರಿ 100 ನಾಯಿಗಳಿಗೆ ಪ್ರತಿದಿನ ಅನ್ನ ಹಾಕ್ತಾ ಇದ್ವಿ. ಅದು ನಮಗೆ ಅತ್ಯಂತ ಮನಸ್ಸಿಗೆ ಆತ್ಮತೃಪ್ತಿಯನ್ನು ಕೊಡ್ತು. ಈಗ ನನ್ನಲ್ಲಿ 20 ನಾಯಿಗಳಿವೆ. ಅವುಗಳ ನಿಷ್ಕಲ್ಮಶವಾದ ಪ್ರೀತಿ, ಮುಗ್ಧತೆ, ನಿಷ್ಠಾವಂತ ನಡತೆ ಅದನ್ನು ನೋಡಿ ನಾನು ಪ್ರಭಾವಿತನಾಗಿದ್ದೇನೆ. ಈ ಪುಟ್ಟ ಜೀವಿಗಳಿಂದ ನಾನು ನನ್ನ ಬದುಕಿನಲ್ಲಿ ತಾಳ್ಮೆ, ಪ್ರೀತಿ, ಕ್ಷಮೆ ಇಂತಹ ಒಳ್ಳೆಯ ಗುಣಗಳನ್ನು ಸಹ ಕಲಿತುಕೊಂಡಿದ್ದೇನೆ. ನನಗೆ ಹೊಸದೊಂದು ಪ್ರೀತಿಯ ಪ್ರಪಂಚವನ್ನೇ ಈ ಪುಟ್ಟಿಗಳು ನಮಗೆ ತೋರಿಸಿವೆ. ನಾನು ಧನ್ಯ ಎನಿಸುತ್ತದೆ. ಗೆಳೆಯರೆ, ಬೀದಿ ನಾಯಿಗಳನ್ನು ಹೊಡಿಬೇಡಿ, ಹಿಂಸಿಸಬೇಡಿ. ಅವನ್ನು ಉಳಿಸಿ ಬೆಳೆಸಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡರೆ ನಿಮಗೆ ಆರೋಗ್ಯ, ಆಯುಷ್ಯ ಮತ್ತು ಐಶ್ವರ್ಯ ಹೆಚ್ಚುತ್ತೆ. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಈ ವಿಡಿಯೋವನ್ನು ಎಲ್ರಿಗೂ ಸಹ ಶೇರ್ ಮಾಡಿ.